ಈಗಾಗಲೇ ಜಯಂತ್ ಮೇಲೆ SIT ಅಧಿಕಾರಿಗಳು ದಾಳಿ ಮಾಡಿ ಮಜರ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ಗಂಭೀರವಾದಂತಹ ಆರೋಪನೂ ಕೂಡ ಈಗ ಸ್ಥಳೀಯರು ಹೇಳ್ತಿದ್ದಾರೆ. ಮೇಡಮ್, ಈಗ ಜಯಂತ್ ಅವ್ರ ಮೇಲೆ SIT ಅಧಿಕಾರಿಗಳು ಏನು ಮಹಜರ್ ಮಾಡ್ತಿದ್ದಾರೆ. ನಿಮಗೆ ಜಯಂತ್ ಅವ್ರಿಗೆ ಗೊತ್ತಾ? ಹೇಗೆ ಗೊತ್ತು? ನಾವು ಅದೇ ಬಿಲ್ಡಿಂಗ್ ಅಲ್ಲಿ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮನೆ ಬಾಡಿಗೆಗಿದ್ವಿ. ಕೆಳಗಡೆ ಮನೇಲಿ ಅವ್ರು ಜಯಂತ್ ಅವರು ಇದ್ರು. ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಮ್ಯಾಮ್ ಜಯಂತ್ ಅವರು? 5 years ಇಂದ. ಈಗ ಈ ಬುರುಡೆ ತಂದ್ರ ವಿಚಾರ ಗೊತ್ತಾ ನಿಮಗೆ? ಆ ಬುರುಡೆ ವ್ಯಕ್ತಿ ಗೊತ್ತಿಲ್ಲ ಸರ್, ನಾವು ಮನೆ ಚೇಂಜ್ ಮಾಡಿಬಿಟ್ವಿ 5 months ಆಯಿತು. ನೋಡಿದ್ರಾ ಬುರುಡೆ ತರುವಂಥ ವ್ಯಕ್ತಿನ ಇಲ್ಲಿ? ತುಂಬ ಸಲ ಹೋಗಿ ಬಂದು ಮಾಡಿದ್ದಾರೆ, ನಾವು ನೋಡಿದ್ದೀನಿ. ಹೇಗೆ ನೋಡಿದ್ರು? ಹೇಗೆ ನೋಡಿದೆ ಅಂದರೆ ಹೋಗಿ ಬಂದು ಮಾಡ್ತಾ ಇರ್ಬೇಕಾದ್ರೆ ನಾವು ಅದೇ ಬಿಲ್ಡಿಂಗಲ್ಲಿ ಅಲ್ವಾ ಇದ್ದಿದ್ದು. ಒಂದ್ಸಲ ಗಾಡಿ ನಿಲ್ಲಿಸ್ಬೇಕಾದ್ರೆ ಹಾಗೆ ಹೇಗೆ ಒಂದ್ಸಲ ಜಗಳ ಬರ್ತಾ ಇರುತ್ತಲ್ವಾ, ಅದೇ ಅವ್ರ ಜೊತೆನೆ. ಅದೇ ಅಲ್ಲಲ್ಲ, ಬುರುಡೆ ತಂದೆಯವ್ರ ಜೊತೆ ಅವ್ರು ತುಂಬ ದಿನದಿಂದ ಹೋಗಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೇಗೆ ಜಯಂತ್ ಅವರು ಇಲ್ಲಿ ಅವ್ರ ಕುಟುಂಬದಸ್ಥರು ಆರಾಮಾಗಿರ್ತಾರದು, ಗಲಾಟೆ ಮಾಡ್ಕೊಂಡಿರ್ತಾರೆ ಎಲ್ಲರ ಜೊತೆ? ಅವ್ರ ಗಂಡ ಹೆಂಡ್ತಿ ಯಾವಾಗಲೂ ಕಿರಿಕಿರ್ತಾ ಇತ್ತು. ಅವ್ರ ಗಂಡ ಹೆಂಡ್ತಿಗೆ ಆಗ್ತಾನೆ ಇರಲಿಲ್ಲ. ನಾವೇನಾದರೂ ನೀರು ಬಿಲ್ಲು ಕರೆಂಟ್ ಬಿಲ್ ಏನಾದ್ರೂ ಅಮೌಂಟ್ ಕೊಡಿ ಅಂತ ಕೇಳಿದ್ರೆ ನಾನು ಹೆಂಡ್ತಿ ಕೇಳು, ನನ್ನ ಕೇಳಬೇಡ ಅಂತ ಅವ್ರು ಹೇಳಿದವರು. ಅಷ್ಟೊಂದೇನು ಕಾಂಬಿನೇಷನ್ ಇರಲಿಲ್ಲ ಅವರಿಬ್ರು. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹಿಂದೆ, ಯಾಕೆ ಕೊಟ್ಟಿದ್ರು? ಅದೇ ಇನ್ಫಾರ್ಮೇಷನ್ ಮಾಡಿದ್ದೆ, ಇವರು ಗಾಂಜಾ ಮಾರ್ತಾರೆ. ಹಿಂದೂ ಅನ್ನೋರ ಮನೆಯಲ್ಲೂ ಕೂಡ ಇಲ್ಲಿ ಜಯಂತ್ ಮನೋರು ಕೂಡ ಅವರು ಕೂಡ ಎಲ್ಲ ಗಾಂಜಾ ಮಾರೋರು ಸರ್ ಇವರು. ನಾವು ಅದೇ ವಿಚಾರಕ್ಕೋಸ್ಕರ ಮನೆ ಖಾಲಿ ಮಾಡಿದ್ವಿ. ಈ ಬುರುಡೆ ತರ ವ್ಯಕ್ತಿ ಎಷ್ಟು ವರ್ಷದಿಂದ ಓಡಾಡ್ತಿದ್ದಾನೆ ಈ ಮನೆಗೆ? ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಓಡಾಡ್ತಾನೆ ಇದ್ದಾರೆ, ಒಡನಾಟ ಇದೆ ಅವ್ರದ್ದು. ಈ ಜಯಂತ್ ಅವ್ರು ಕೇವಲ ಈ ಗ್ರೌಂಡ್ ಫ್ಲೋರ್ ಮನೆ ಅಷ್ಟೇನಾ ಅಥವಾ ಮೇಲ್ಗಡೆ ಬೇರೆ ಇನ್ನೊಂದು ರೂಮ್ ಇದೆ? ಮೇಲ್ಗಡೆ ಒಂದು ರೂಮ್ ಅವರೇ ತಗೊಂಡಿದ್ದಾರೆ ಸರ್. ಯಾರು ಬರ್ತಿರ್ತಾರೆ ಅಲ್ಲಿ? ಅಲ್ಲಿ ತುಂಬ ಜನ ಹುಡುಗರುಗಳು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ತುಂಬ ಜನ ಅವ್ರ ಮನೆಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಈ ಬುರುಡೆ ತಂದ್ರ ವ್ಯಕ್ತಿ ಹೆಸರು ಚಿನ್ನಯ್ಯ ಅಂತ ನಿಮ್ಗೆ ಗೊತ್ತಿತ್ತ ಮೊದಲೇ? ಹೆಸರು ಗೊತ್ತಿರಲಿಲ್ಲ. ಸೊ ಈಗ ನಮಗೇನು ಹೋಗಿ ಬರೋರ್ದು ಫೇಸ್ ಅಷ್ಟೇ ಗೊತ್ತಿರುತ್ತೆ, ಹೊರತು ಹೆಸರು ಗೊತ್ತಿಲ್ಲ. ಓಕೆನಾ? ಸೊ ಇದಿಷ್ಟು ಸ್ಥಳೀಯರು ಮತ್ತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಜಯಂತ್ ಮೇಲೆ SIT ಅಧಿಕಾರಿಗಳು ದಾಳಿ ಮಾಡಿ ಮಜರ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ಗಂಭೀರವಾದಂತಹ ಆರೋಪನೂ ಕೂಡ ಈಗ ಸ್ಥಳೀಯರು ಹೇಳ್ತಿದ್ದಾರೆ. ಮೇಡಮ್, ಈಗ ಜಯಂತ್ ಅವ್ರ ಮೇಲೆ SIT ಅಧಿಕಾರಿಗಳು ಏನು ಮಹಜರ್ ಮಾಡ್ತಿದ್ದಾರೆ. ನಿಮಗೆ ಜಯಂತ್ ಅವ್ರಿಗೆ ಗೊತ್ತಾ? ಹೇಗೆ ಗೊತ್ತು? ನಾವು ಅದೇ ಬಿಲ್ಡಿಂಗ್ ಅಲ್ಲಿ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮನೆ ಬಾಡಿಗೆಗಿದ್ವಿ. ಕೆಳಗಡೆ ಮನೇಲಿ ಅವ್ರು ಜಯಂತ್ ಅವರು ಇದ್ರು. ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಮ್ಯಾಮ್ ಜಯಂತ್ ಅವರು? 5 years ಇಂದ. ಈಗ ಈ ಬುರುಡೆ ತಂದ್ರ ವಿಚಾರ ಗೊತ್ತಾ ನಿಮಗೆ? ಆ ಬುರುಡೆ ವ್ಯಕ್ತಿ ಗೊತ್ತಿಲ್ಲ ಸರ್, ನಾವು ಮನೆ ಚೇಂಜ್ ಮಾಡಿಬಿಟ್ವಿ 5 months ಆಯಿತು. ನೋಡಿದ್ರಾ ಬುರುಡೆ ತರುವಂಥ ವ್ಯಕ್ತಿನ ಇಲ್ಲಿ? ತುಂಬ ಸಲ ಹೋಗಿ ಬಂದು ಮಾಡಿದ್ದಾರೆ, ನಾವು ನೋಡಿದ್ದೀನಿ. ಹೇಗೆ ನೋಡಿದ್ರು? ಹೇಗೆ ನೋಡಿದೆ ಅಂದರೆ ಹೋಗಿ ಬಂದು ಮಾಡ್ತಾ ಇರ್ಬೇಕಾದ್ರೆ ನಾವು ಅದೇ ಬಿಲ್ಡಿಂಗಲ್ಲಿ ಅಲ್ವಾ ಇದ್ದಿದ್ದು. ಒಂದ್ಸಲ ಗಾಡಿ ನಿಲ್ಲಿಸ್ಬೇಕಾದ್ರೆ ಹಾಗೆ ಹೇಗೆ ಒಂದ್ಸಲ ಜಗಳ ಬರ್ತಾ ಇರುತ್ತಲ್ವಾ, ಅದೇ ಅವ್ರ ಜೊತೆನೆ. ಅದೇ ಅಲ್ಲಲ್ಲ, ಬುರುಡೆ ತಂದೆಯವ್ರ ಜೊತೆ ಅವ್ರು ತುಂಬ ದಿನದಿಂದ ಹೋಗಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೇಗೆ ಜಯಂತ್ ಅವರು ಇಲ್ಲಿ ಅವ್ರ ಕುಟುಂಬದಸ್ಥರು ಆರಾಮಾಗಿರ್ತಾರದು, ಗಲಾಟೆ ಮಾಡ್ಕೊಂಡಿರ್ತಾರೆ ಎಲ್ಲರ ಜೊತೆ? ಅವ್ರ ಗಂಡ ಹೆಂಡ್ತಿ ಯಾವಾಗಲೂ ಕಿರಿಕಿರ್ತಾ ಇತ್ತು. ಅವ್ರ ಗಂಡ ಹೆಂಡ್ತಿಗೆ ಆಗ್ತಾನೆ ಇರಲಿಲ್ಲ. ನಾವೇನಾದರೂ ನೀರು ಬಿಲ್ಲು ಕರೆಂಟ್ ಬಿಲ್ ಏನಾದ್ರೂ ಅಮೌಂಟ್ ಕೊಡಿ ಅಂತ ಕೇಳಿದ್ರೆ ನಾನು ಹೆಂಡ್ತಿ ಕೇಳು, ನನ್ನ ಕೇಳಬೇಡ ಅಂತ ಅವ್ರು ಹೇಳಿದವರು. ಅಷ್ಟೊಂದೇನು ಕಾಂಬಿನೇಷನ್ ಇರಲಿಲ್ಲ ಅವರಿಬ್ರು. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹಿಂದೆ, ಯಾಕೆ ಕೊಟ್ಟಿದ್ರು? ಅದೇ ಇನ್ಫಾರ್ಮೇಷನ್ ಮಾಡಿದ್ದೆ, ಇವರು ಗಾಂಜಾ ಮಾರ್ತಾರೆ. ಹಿಂದೂ ಅನ್ನೋರ ಮನೆಯಲ್ಲೂ ಕೂಡ ಇಲ್ಲಿ ಜಯಂತ್ ಮನೋರು ಕೂಡ ಅವರು ಕೂಡ ಎಲ್ಲ ಗಾಂಜಾ ಮಾರೋರು ಸರ್ ಇವರು. ನಾವು ಅದೇ ವಿಚಾರಕ್ಕೋಸ್ಕರ ಮನೆ ಖಾಲಿ ಮಾಡಿದ್ವಿ. ಈ ಬುರುಡೆ ತರ ವ್ಯಕ್ತಿ ಎಷ್ಟು ವರ್ಷದಿಂದ ಓಡಾಡ್ತಿದ್ದಾನೆ ಈ ಮನೆಗೆ? ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಓಡಾಡ್ತಾನೆ ಇದ್ದಾರೆ, ಒಡನಾಟ ಇದೆ ಅವ್ರದ್ದು. ಈ ಜಯಂತ್ ಅವ್ರು ಕೇವಲ ಈ ಗ್ರೌಂಡ್ ಫ್ಲೋರ್ ಮನೆ ಅಷ್ಟೇನಾ ಅಥವಾ ಮೇಲ್ಗಡೆ ಬೇರೆ ಇನ್ನೊಂದು ರೂಮ್ ಇದೆ? ಮೇಲ್ಗಡೆ ಒಂದು ರೂಮ್ ಅವರೇ ತಗೊಂಡಿದ್ದಾರೆ ಸರ್. ಯಾರು ಬರ್ತಿರ್ತಾರೆ ಅಲ್ಲಿ? ಅಲ್ಲಿ ತುಂಬ ಜನ ಹುಡುಗರುಗಳು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ತುಂಬ ಜನ ಅವ್ರ ಮನೆಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಈ ಬುರುಡೆ ತಂದ್ರ ವ್ಯಕ್ತಿ ಹೆಸರು ಚಿನ್ನಯ್ಯ ಅಂತ ನಿಮ್ಗೆ ಗೊತ್ತಿತ್ತ ಮೊದಲೇ? ಹೆಸರು ಗೊತ್ತಿರಲಿಲ್ಲ. ಸೊ ಈಗ ನಮಗೇನು ಹೋಗಿ ಬರೋರ್ದು ಫೇಸ್ ಅಷ್ಟೇ ಗೊತ್ತಿರುತ್ತೆ, ಹೊರತು ಹೆಸರು ಗೊತ್ತಿಲ್ಲ. ಓಕೆನಾ? ಸೊ ಇದಿಷ್ಟು ಸ್ಥಳೀಯರು ಮತ್ತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಜಯಂತ್ ಮೇಲೆ SIT ಅಧಿಕಾರಿಗಳು ದಾಳಿ ಮಾಡಿ ಮಜರ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ಗಂಭೀರವಾದಂತಹ ಆರೋಪನೂ ಕೂಡ ಈಗ ಸ್ಥಳೀಯರು ಹೇಳ್ತಿದ್ದಾರೆ. ಮೇಡಮ್, ಈಗ ಜಯಂತ್ ಅವ್ರ ಮೇಲೆ SIT ಅಧಿಕಾರಿಗಳು ಏನು ಮಹಜರ್ ಮಾಡ್ತಿದ್ದಾರೆ. ನಿಮಗೆ ಜಯಂತ್ ಅವ್ರಿಗೆ ಗೊತ್ತಾ? ಹೇಗೆ ಗೊತ್ತು? ನಾವು ಅದೇ ಬಿಲ್ಡಿಂಗ್ ಅಲ್ಲಿ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಮನೆ ಬಾಡಿಗೆಗಿದ್ವಿ. ಕೆಳಗಡೆ ಮನೇಲಿ ಅವ್ರು ಜಯಂತ್ ಅವರು ಇದ್ರು. ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಮ್ಯಾಮ್ ಜಯಂತ್ ಅವರು? 5 years ಇಂದ. ಈಗ ಈ ಬುರುಡೆ ತಂದ್ರ ವಿಚಾರ ಗೊತ್ತಾ ನಿಮಗೆ? ಆ ಬುರುಡೆ ವ್ಯಕ್ತಿ ಗೊತ್ತಿಲ್ಲ ಸರ್, ನಾವು ಮನೆ ಚೇಂಜ್ ಮಾಡಿಬಿಟ್ವಿ 5 months ಆಯಿತು. ನೋಡಿದ್ರಾ ಬುರುಡೆ ತರುವಂಥ ವ್ಯಕ್ತಿನ ಇಲ್ಲಿ? ತುಂಬ ಸಲ ಹೋಗಿ ಬಂದು ಮಾಡಿದ್ದಾರೆ, ನಾವು ನೋಡಿದ್ದೀನಿ. ಹೇಗೆ ನೋಡಿದ್ರು? ಹೇಗೆ ನೋಡಿದೆ ಅಂದರೆ ಹೋಗಿ ಬಂದು ಮಾಡ್ತಾ ಇರ್ಬೇಕಾದ್ರೆ ನಾವು ಅದೇ ಬಿಲ್ಡಿಂಗಲ್ಲಿ ಅಲ್ವಾ ಇದ್ದಿದ್ದು. ಒಂದ್ಸಲ ಗಾಡಿ ನಿಲ್ಲಿಸ್ಬೇಕಾದ್ರೆ ಹಾಗೆ ಹೇಗೆ ಒಂದ್ಸಲ ಜಗಳ ಬರ್ತಾ ಇರುತ್ತಲ್ವಾ, ಅದೇ ಅವ್ರ ಜೊತೆನೆ. ಅದೇ ಅಲ್ಲಲ್ಲ, ಬುರುಡೆ ತಂದೆಯವ್ರ ಜೊತೆ ಅವ್ರು ತುಂಬ ದಿನದಿಂದ ಹೋಗಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೇಗೆ ಜಯಂತ್ ಅವರು ಇಲ್ಲಿ ಅವ್ರ ಕುಟುಂಬದಸ್ಥರು ಆರಾಮಾಗಿರ್ತಾರದು, ಗಲಾಟೆ ಮಾಡ್ಕೊಂಡಿರ್ತಾರೆ ಎಲ್ಲರ ಜೊತೆ? ಅವ್ರ ಗಂಡ ಹೆಂಡ್ತಿ ಯಾವಾಗಲೂ ಕಿರಿಕಿರ್ತಾ ಇತ್ತು.
ಅವ್ರ ಗಂಡ ಹೆಂಡ್ತಿಗೆ ಆಗ್ತಾನೆ ಇರಲಿಲ್ಲ. ನಾವೇನಾದರೂ ನೀರು ಬಿಲ್ಲು ಕರೆಂಟ್ ಬಿಲ್ ಏನಾದರೂ ಅಮೌಂಟ್ ಕೊಡಿ ಅಂತ ಕೇಳಿದ್ರೆ ನನ್ನ ಹೆಂಡ್ತಿ ಕೇಳು, ನನ್ನ ಕೇಳಬೇಡ ಅಂತ ಅವ್ರು ಹೇಳಿದವರು. ಅಷ್ಟೊಂದೇನು ಕಾಂಬಿನೇಷನ್ ಇರಲಿಲ್ಲ ಅವರಿಬ್ಬರು. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹಿಂದೆ, ಯಾಕೆ ಕೊಟ್ಟಿದ್ರಿ? ಅದೇ ಇನ್ಫಾರ್ಮೇಷನ್ ಮಾಡಿದ್ದೆ, ಇವರು ಗಾಂಜಾ ಮಾರ್ತಾರೆ. ಹಿಂದೂ ಅನ್ನೋರ ಮನೆಯಲ್ಲೂ ಕೂಡ, ಇಲ್ಲಿ ಜಯಂತ್ ಮನೋರು ಕೂಡ, ಅವರು ಕೂಡ ಎಲ್ಲ ಗಾಂಜಾ ಮಾರೋರೇ ಸರ್ ಇವರು. ನಾವು ಅದೇ ವಿಚಾರಕ್ಕೋಸ್ಕರ ಮನೆ ಖಾಲಿ ಮಾಡಿದ್ವಿ. ಈ ಬುರುಡೆ ಥರ ವ್ಯಕ್ತಿ ಎಷ್ಟು ವರ್ಷದಿಂದ ಓಡಾಡ್ತಿದ್ದಾನೆ ಈ ಮನೆಗೆ? ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಓಡಾಡ್ತಾನೆ ಇದ್ದಾರೆ, ಒಡನಾಟ ಇದೆ ಅವ್ರದ್ದು. ಈ ಜಯಂತ್ ಅವ್ರು ಕೇವಲ ಈ ಗ್ರೌಂಡ್ ಫ್ಲೋರ್ ಮನೆ ಅಷ್ಟೇನಾ ಅಥವಾ ಮೇಲ್ಗಡೆ ಬೇರೆ ಇನ್ನೊಂದು ರೂಮ್ ಇದೆ? ಮೇಲ್ಗಡೆ ಒಂದು ರೂಮ್ ಅವರೇ ತೊಗೊಂಡಿದ್ದಾರೆ ಸರ್. ಯಾರು ಬರ್ತಿರ್ತಾರೆ ಅಲ್ಲಿ? ಅಲ್ಲಿ ತುಂಬ ಜನ ಹುಡುಗರುಗಳು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ತುಂಬ ಜನ ಅವ್ರ ಮನೆಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಈ ಬುರುಡೆ ತಂದ್ರ ವ್ಯಕ್ತಿ ಹೆಸರು ಚಿನ್ನಯ್ಯ ಅಂತ ನಿಮ್ಗೆ ಗೊತ್ತಿತ್ತ ಮೊದಲೇ? ಹೆಸರು ಗೊತ್ತಿರಲಿಲ್ಲ. ಸೊ ಈಗ ನಮಗೇನು ಹೋಗಿ ಬರೋರ್ದು ಫೇಸ್ ಅಷ್ಟೇ ಗೊತ್ತಿರುತ್ತೆ ಹೊರತು ಹೆಸರು ಗೊತ್ತಿಲ್ಲ. ಓಕೆನಾ? ಥ್ಯಾಂಕ್ ಯು. ಸೊ ಇದಿಷ್ಟು ಸ್ಥಳೀಯರು ಮತ್ತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಜಯಂತ್ ಮೇಲೆ SIT ಅಧಿಕಾರಿಗಳು ದಾಳಿ ಮಾಡಿ ಮಜರ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ಗಂಭೀರವಾದಂತಹ ಆರೋಪನೂ ಕೂಡ ಈಗ ಸ್ಥಳೀಯರು ಹೇಳ್ತಿದ್ದಾರೆ. ಮೇಡಮ್, ಈಗ ಜಯಂತ್ ಅವ್ರ ಮೇಲೆ SIT ಅಧಿಕಾರಿಗಳು ಏನು ಮಹಜರ್ ಮಾಡ್ತಿದ್ದಾರೆ, ನಿಮಗೆ ಜಯಂತ್ ಅವ್ರಿಗೆ ಗೊತ್ತಾ? ಹೇಗೆ ಗೊತ್ತು? ನಾವು ಅದೇ ಬಿಲ್ಡಿಂಗಲ್ಲಿ ಸರ್, ಫಸ್ಟ್ ಫ್ಲೋರಲ್ಲಿ ನಾವು ಮನೆ ಬಾಡಿಗೆಗಿದ್ವಿ. ಕೆಳಗಡೆ ಮನೇಲಿ ಅವ್ರು ಜಯಂತ್ ಅವರು ಇದ್ರು. ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಮ್ಯಾಮ್ ಜಯಂತ್ ಅವರು ನೀವು? 5 ಇಯರ್ಸಿಂದ. ಈಗ ಈ ಬುರುಡೆ ತಂದ್ರ ವಿಚಾರ ಗೊತ್ತಾ ನಿಮಗೆ? ಆ ಬುರುಡೆ ವ್ಯಕ್ತಿ ಗೊತ್ತಿಲ್ಲ ಸರ್, ನಾವು ಮನೆ ಚೇಂಜ್ ಮಾಡಿಬಿಟ್ವಿ 5 ಮಂತ್ ಆಯಿತು. ನೋಡಿದ್ರಾ ಬುರುಡೆ ತರುವಂಥ ವ್ಯಕ್ತಿನ ಇಲ್ಲಿ? ತುಂಬ ಸಲ ಹೋಗಿ ಬಂದು ಮಾಡಿದ್ದಾರೆ, ನಾವು ನೋಡಿದ್ದೀನಿ. ಹೇಗೆ ನೋಡಿದ್ರು? ಹೇಗೆ ನೋಡಿದೆ ಅಂದರೆ ಹೋಗಿ ಬಂದು ಮಾಡ್ತಾ ಇರ್ಬೇಕಾದ್ರೆ ನಾವು ಅದೇ ಬಿಲ್ಡಿಂಗಲ್ಲಿ ಅಲ್ವಾ ಇದ್ದಿದ್ದು. ಒಂದ್ಸಲ ಗಾಡಿ ನಿಲ್ಲಿಸ್ಬೇಕಾದ್ರೆ ಹಾಗೆ ಹೇಗೆ ಒಂದ್ಸಲ ಜಗಳ ಬರ್ತಾ ಇರುತ್ತಲ್ವಾ, ಅದೇ ಅವ್ರ ಜೊತೆನೆ. ಅದೇ ಅಲ್ಲಲ್ಲ, ಬುರುಡೆ ತಂದೆಯವ್ರ ಜೊತೆ. ಅವ್ರು ತುಂಬ ದಿನದಿಂದ ಹೋಗಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೇಗೆ ಜಯಂತ್ ಅವರು ಇಲ್ಲಿ ಅವ್ರ ಕುಟುಂಬದಸ್ಥರು ಆರಾಮಾಗಿರ್ತಾರೆ ಅಥವಾ ಗಲಾಟೆ ಮಾಡ್ಕೊಂಡಿರ್ತಾರೆ ಎಲ್ಲರ ಜೊತೆ? ಅವ್ರ ಗಂಡ ಹೆಂಡ್ತಿ ಯಾವಾಗಲೂ ಕಿರಿಕಿರ್ತಾ ಇತ್ತು. ಅವ್ರ ಗಂಡ ಹೆಂಡ್ತಿಗೆ ಆಗ್ತಾನೆ ಇರಲಿಲ್ಲ. ನಾವೇನಾದರೂ ನೀರು ಬಿಲ್ಲು ಕರೆಂಟ್ ಬಿಲ್ ಏನಾದರೂ ಅಮೌಂಟ್ ಕೊಡಿ ಅಂತ ಕೇಳಿದ್ರೆ ನನ್ನ ಹೆಂಡ್ತಿ ಕೇಳು, ನನ್ನ ಕೇಳಬೇಡ ಅಂತ ಅವ್ರು ಹೇಳಿದವರು. ಅಷ್ಟೊಂದೇನು ಕಾಂಬಿನೇಷನ್ ಇರಲಿಲ್ಲ ಅವರಿಬ್ಬರು. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹಿಂದೆ, ಯಾಕೆ ಕೊಟ್ಟಿದ್ರಿ? ಅದೇ ಇನ್ಫಾರ್ಮೇಷನ್ ಮಾಡಿದ್ದೆ, ಇವರು ಗಾಂಜಾ ಮಾರ್ತಾರೆ. ಹಿಂದೂ ಅನ್ನೋರ ಮನೆಯಲ್ಲೂ ಕೂಡ, ಇಲ್ಲಿ ಜಯಂತ್ ಮನೋರು ಕೂಡ, ಅವರು ಕೂಡ ಎಲ್ಲ ಗಾಂಜಾ ಮಾರೋರೇ ಸರ್ ಇವರು. ನಾವು ಅದೇ ವಿಚಾರಕ್ಕೋಸ್ಕರ ಮನೆ ಖಾಲಿ ಮಾಡಿದ್ವಿ. ಈ ಬುರುಡೆ ಥರ ವ್ಯಕ್ತಿ ಎಷ್ಟು ವರ್ಷದಿಂದ ಓಡಾಡ್ತಿದ್ದಾನೆ ಈ ಮನೆಗೆ? ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಓಡಾಡ್ತಾನೆ ಇದ್ದಾರೆ, ಒಡನಾಟ ಇದೆ ಅವ್ರದ್ದು. ಈ ಜಯಂತ್ ಅವ್ರು ಕೇವಲ ಈ ಗ್ರೌಂಡ್ ಫ್ಲೋರ್ ಮನೆ ಅಷ್ಟೇನಾ ಅಥವಾ ಮೇಲ್ಗಡೆ ಬೇರೆ ಇನ್ನೊಂದು ರೂಮ್ ಇದೆ? ಮೇಲ್ಗಡೆ ಒಂದು ರೂಮ್ ಅವರೇ ತೊಗೊಂಡಿದ್ದಾರೆ ಸರ್. ಯಾರು ಬರ್ತಿರ್ತಾರೆ ಅಲ್ಲಿ? ಅಲ್ಲಿ ತುಂಬ ಜನ ಹುಡುಗರುಗಳು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ತುಂಬ ಜನ ಅವ್ರ ಮನೆಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಈ ಬುರುಡೆ ತಂದ್ರ ವ್ಯಕ್ತಿ ಹೆಸರು ಚಿನ್ನಯ್ಯ ಅಂತ ನಿಮ್ಗೆ ಗೊತ್ತಿತ್ತ ಮೊದಲೇ? ಹೆಸರು ಗೊತ್ತಿರಲಿಲ್ಲ. ಸೊ ಈಗ ನಮಗೇನು ಹೋಗಿ ಬರೋರ್ದು ಫೇಸ್ ಅಷ್ಟೇ ಗೊತ್ತಿರುತ್ತೆ ಹೊರತು ಹೆಸರು ಗೊತ್ತಿಲ್ಲ. ಓಕೆನಾ? ಥ್ಯಾಂಕ್ ಯು. ಸೊ ಇದಿಷ್ಟು ಸ್ಥಳೀಯರು ಮತ್ತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಾಗಲೇ ಜಯಂತ್ ಮೇಲೆ SIT ಅಧಿಕಾರಿಗಳು ದಾಳಿ ಮಾಡಿ ಮಜರ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಿದ್ದಾರೆ. ಆದರೆ ದೊಡ್ಡ ಗಂಭೀರವಾದಂತಹ ಆರೋಪನೂ ಕೂಡ ಈಗ ಸ್ಥಳೀಯರು ಹೇಳ್ತಿದ್ದಾರೆ. ಮೇಡಮ್, ಈಗ ಜಯಂತ್ ಅವ್ರ ಮೇಲೆ SIT ಅಧಿಕಾರಿಗಳು ಏನು ಮಹಜರ್ ಮಾಡ್ತಿದ್ದಾರೆ, ನಿಮಗೆ ಜಯಂತ್ ಅವ್ರಿಗೆ ಗೊತ್ತಾ? ಹೇಗೆ ಗೊತ್ತು? ನಾವು ಅದೇ ಬಿಲ್ಡಿಂಗಲ್ಲಿ ಸರ್, ಫಸ್ಟ್ ಫ್ಲೋರಲ್ಲಿ ನಾವು ಮನೆ ಬಾಡಿಗೆಗಿದ್ವಿ. ಕೆಳಗಡೆ ಮನೇಲಿ ಅವ್ರು ಜಯಂತ್ ಅವರು ಇದ್ರು. ಎಷ್ಟು ವರ್ಷದಿಂದ ನೋಡ್ತಾ ಇದ್ರು ಮ್ಯಾಮ್ ಜಯಂತ್ ಅವರು ನೀವು? 5 ಇಯರ್ಸಿಂದ. ಈಗ ಈ ಬುರುಡೆ ತಂದ್ರ ವಿಚಾರ ಗೊತ್ತಾ ನಿಮಗೆ? ಆ ಬುರುಡೆ ವ್ಯಕ್ತಿ ಗೊತ್ತಿಲ್ಲ ಸರ್, ನಾವು ಮನೆ ಚೇಂಜ್ ಮಾಡಿಬಿಟ್ವಿ 5 ಮಂತ್ ಆಯಿತು. ನೋಡಿದ್ರಾ ಬುರುಡೆ ತರುವಂಥ ವ್ಯಕ್ತಿನ ಇಲ್ಲಿ? ತುಂಬ ಸಲ ಹೋಗಿ ಬಂದು ಮಾಡಿದ್ದಾರೆ, ನಾವು ನೋಡಿದ್ದೀನಿ. ಹೇಗೆ ನೋಡಿದ್ರು? ಹೇಗೆ ನೋಡಿದೆ ಅಂದರೆ ಹೋಗಿ ಬಂದು ಮಾಡ್ತಾ ಇರ್ಬೇಕಾದ್ರೆ ನಾವು ಅದೇ ಬಿಲ್ಡಿಂಗಲ್ಲಿ ಅಲ್ವಾ ಇದ್ದಿದ್ದು. ಒಂದ್ಸಲ ಗಾಡಿ ನಿಲ್ಲಿಸ್ಬೇಕಾದ್ರೆ ಹಾಗೆ ಹೇಗೆ ಒಂದ್ಸಲ ಜಗಳ ಬರ್ತಾ ಇರುತ್ತಲ್ವಾ, ಅದೇ ಅವ್ರ ಜೊತೆನೆ. ಅದೇ ಅಲ್ಲಲ್ಲ, ಬುರುಡೆ ತಂದೆಯವ್ರ ಜೊತೆ. ಅವ್ರು ತುಂಬ ದಿನದಿಂದ ಹೋಗಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೇಗೆ ಜಯಂತ್ ಅವರು ಇಲ್ಲಿ ಅವ್ರ ಕುಟುಂಬದಸ್ಥರು ಆರಾಮಾಗಿರ್ತಾರೆ ಅಥವಾ ಗಲಾಟೆ ಮಾಡ್ಕೊಂಡಿರ್ತಾರೆ ಎಲ್ಲರ ಜೊತೆ? ಅವ್ರ ಗಂಡ ಹೆಂಡ್ತಿ ಯಾವಾಗಲೂ ಕಿರಿಕಿರ್ತಾ ಇತ್ತು. ಅವ್ರ ಗಂಡ ಹೆಂಡ್ತಿಗೆ ಆಗ್ತಾನೆ ಇರಲಿಲ್ಲ. ನಾವೇನಾದರೂ ನೀರು ಬಿಲ್ಲು ಕರೆಂಟ್ ಬಿಲ್ ಏನಾದರೂ ಅಮೌಂಟ್ ಕೊಡಿ ಅಂತ ಕೇಳಿದ್ರೆ ನನ್ನ ಹೆಂಡ್ತಿ ಕೇಳು, ನನ್ನ ಕೇಳಬೇಡ ಅಂತ ಅವ್ರು ಹೇಳಿದವರು. ಅಷ್ಟೊಂದೇನು ಕಾಂಬಿನೇಷನ್ ಇರಲಿಲ್ಲ ಅವರಿಬ್ಬರು. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ ಹಿಂದೆ, ಯಾಕೆ ಕೊಟ್ಟಿದ್ರಿ? ಅದೇ ಇನ್ಫಾರ್ಮೇಷನ್ ಮಾಡಿದ್ದೆ, ಇವರು ಗಾಂಜಾ ಮಾರ್ತಾರೆ. ಹಿಂದೂ ಅನ್ನೋರ ಮನೆಯಲ್ಲೂ ಕೂಡ, ಇಲ್ಲಿ ಜಯಂತ್ ಮನೋರು ಕೂಡ, ಅವರು ಕೂಡ ಎಲ್ಲ ಗಾಂಜಾ ಮಾರೋರೇ ಸರ್ ಇವರು. ನಾವು ಅದೇ ವಿಚಾರಕ್ಕೋಸ್ಕರ ಮನೆ ಖಾಲಿ ಮಾಡಿದ್ವಿ. ಈ ಬುರುಡೆ ಥರ ವ್ಯಕ್ತಿ ಎಷ್ಟು ವರ್ಷದಿಂದ ಓಡಾಡ್ತಿದ್ದಾನೆ ಈ ಮನೆಗೆ? ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಓಡಾಡ್ತಾನೆ ಇದ್ದಾರೆ, ಒಡನಾಟ ಇದೆ ಅವ್ರದ್ದು. ಈ ಜಯಂತ್ ಅವ್ರು ಕೇವಲ ಈ ಗ್ರೌಂಡ್ ಫ್ಲೋರ್ ಮನೆ ಅಷ್ಟೇನಾ ಅಥವಾ ಮೇಲ್ಗಡೆ ಬೇರೆ ಇನ್ನೊಂದು ರೂಮ್ ಇದೆ? ಮೇಲ್ಗಡೆ ಒಂದು ರೂಮ್ ಅವರೇ ತೊಗೊಂಡಿದ್ದಾರೆ ಸರ್. ಯಾರು ಬರ್ತಿರ್ತಾರೆ ಅಲ್ಲಿ? ಅಲ್ಲಿ ತುಂಬ ಜನ ಹುಡುಗರುಗಳು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ತುಂಬ ಜನ ಅವ್ರ ಮನೆಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಈ ಬುರುಡೆ ತಂದ್ರ ವ್ಯಕ್ತಿ ಹೆಸರು ಚಿನ್ನಯ್ಯ ಅಂತ ನಿಮ್ಗೆ ಗೊತ್ತಿತ್ತ ಮೊದಲೇ? ಹೆಸರು ಗೊತ್ತಿರಲಿಲ್ಲ. ಸೊ ಈಗ ನಮಗೇನು ಹೋಗಿ ಬರೋರ್ದು ಫೇಸ್ ಅಷ್ಟೇ ಗೊತ್ತಿರುತ್ತೆ ಹೊರತು ಹೆಸರು ಗೊತ್ತಿಲ್ಲ. ಓಕೆನಾ? ಥ್ಯಾಂಕ್ ಯು. ಸೊ ಇದಿಷ್ಟು ಸ್ಥಳೀಯರು ಮತ್ತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.